ಉಪ್ಪು ಹಾಕದ್ನಾ ಖಾರ ಹಾಕದ ಅಕ್ಕ ನನ್ ಸಾಂಬಾರಿಗೆ ಏನೇನ್ ಹಾಕ್ತೆ ಹಾಕಿರೋದ್ ನೀನು ಅಕ್ಕಂಗೇನೆ ಗೊತ್ತಿರುತ್ತೆ. ಅಲ್ಲ ಅಕ್ಕ ನಾನು ಉಪ್ಪು ಹಾಕ್ತೆ ತಾನೆ ಹಾಕೆಲ್ಲ ಆಗ್ಲೇ ಖಾರ ಹಾಕ್ತೆ ತಾನೆ ಏನೇನಿಂದು ಅದು ಲಾಸ್ಟ್ ಟೈಮ್ ಚಟ್ನಿ ವಿಷಯಕ್ಕೆ ನನ್ನ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಮತ್ತೆ ಉಪ್ಪಿನ ವಿಷಯದಲ್ಲಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಅತ್ತೆ ನನ್ನೇ ಉಪ್ಪಿನಕಾಯಿ ಮಾಡ್ಬಿಡ್ತಾರ, ಅದಕ್ಕೆ ಕೇಳ್ದೆ. ಆಗ್ಲೇ ಎಲ್ಲ ಹಾಕದೇ ಇಲ್ಲ, ನಾನು ನೋಡ್ದೆ. ಈಗ ಬೇಗ ಸೊಪ್ಪು ಬಿಡಿಸು. ಅಕ್ಕ ನಿಂಗೆ ಇನ್ನೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಏನೇ? ನಂಗೆ ನೆನ್ನೆ ರಾತ್ರಿ ಒಂದ್ ಕನ್ಸು ಬಿದ್ದಿತ್ತು. ಏನ್ ಗೊತ್ತಾ, ನಾವು 3 ಜನ ನಂದಿ ಬೆಟ್ಟಕ್ಕೆ ಹೋಗಿದ್ವಿ. ಅದು ಅರ್ಲಿ ಮಾರ್ನಿಂಗು, ಸೊ ಫುಲ್ ಚಿಲ್ಲಾಗಿತ್ತು. ಮತ್ತೆ ನಾವು 3 ಜನ ಗಾಡಿ ಓಡಿಸ್ಕೊಂಡು ಜುಯಿ ಅಂತ ವಾಪಸ್ ಬಂದ್ವಿ. ಹೇ, ನಾವು 3 ಜನನೇ ಗಾಡಿ ಓಡಿಸ್ಕೊಂಡು ಯಾಕೆ ಬಂದ್ವಿ ಹೇಳಿ ನೋಡೋಣ? ಯಾಕೆ? ಯಾಕಂದ್ರೆ ಟ್ರಿಪ್ಪಿಗೆ ಹೋಗಿದ್ದು ನಾವು 3. ಇವ್ರು ಯಾರು ಬಂದಿರ್ಲಿಲ್ಲ. ಆಮೇಲೆ ಒಂದ್ ದೊಡ್ಡ ಹೋಟೆಲ್ಗೆ ಹೋದ್ವಿ. ಅದು ಎಷ್ಟು ದೊಡ್ಡಕ್ಕಿತ್ತು ಗೊತ್ತಾ, ಅಲ್ಲಿ ಒಂದ್ ರೂಮೇ ಈ ಮನೆ ಅಷ್ಟು ದೊಡ್ಡದಾಗಿತ್ತು. ಹೌದೇನೆ? ಮತ್ತೆ ಅಲ್ಲಿ ಈ ತರ ಯಾವ ಕೆಲ್ಸನೂ ಮಾಡ್ಬೇಕಾಗಿರ್ಲಿಲ್ಲ. ಅಲ್ಲೇನಂದ್ರೆ ಕೈಗೊಬ್ಬಾಡು ಕಾಲ್ಗೊಬ್ಬಾಡು, ನಮಗ್ ಬೇಕಿದೆಲ್ಲ ಹೇಳಕ್ಕೇನ್ ಮುಂಚೆನೆ ತಂದ್ ಕೊಡೋರು. ಅಲ್ಲಿ ನಾವು ಯಾವ ಬಟ್ಟೆ ಹಾಕೊಂಡಿದ್ವಿ ಹೇಳಿ ನೋಡೋಣ? ಸೀರೆನಾ? ಕನ್ಸಲ್ಲೂ ಸೀರೆನಾ? ಅದಕ್ಕಿಂತ ಸಖತ್ತಾಗಿರೋದು ರೇಷ್ಮೆ ಸೀರೆನಾ? ಅಕ್ಕ ರೇಷ್ಮೆ ಸೀರೆನೇ ಇರ್ಬೇಕು. ಅದೇ 4 ವರ್ಷದಿಂದ ನಂದಿನಿ ಮದ್ವೆಗೆ ಅಂತ ಭಾವ ನಮ್ಗೆಲ್ಲ ಕೊಡ್ಸಿದ್ರಲ್ಲ, ಮೈಸೂರು ಸಿಲ್ಕು, ಆ ಸೀರೆ ಇರ್ಬೇಕು ಅಲ್ವೇನಾ? ಸೀರೆ ಬಿಟ್ಟು ಆಚೆ ಬನ್ನಿ, ಕನ್ಸಲ್ಲೂ ಸೀರೆನೇನಾ? ಹೇಳು ನೋಡೋಣ. ಕನ್ಸ್ ಬಿದ್ದಿದ್ ನಿನ್ಗಲ್ವಾ, ಅದೇನು ಅಂತ ನೀನೇ ಹೇಳು. ಸರಿ, ನೀನು ಕುರ್ತಾ ಹಾಕಿದ್ದೆ, ನಾನು ಜೀನ್ಸ್ ಮತ್ತೆ ಟಾಪ್ ಹಾಕಿದ್ದೆ, ರೇಣುಕಾ ಸ್ಕರ್ಟ್ ಹಾಕಿದ್ಲು. ಸ್ಕರ್ಟಾ? ಹಾ, ಚೆನ್ನಾಗಿರುತ್ತೆ. ಆದ್ರೆ ಅದೆಲ್ಲ ನಂಗೆ ಸೂಟ್ ಆಗಲ್ಲ ಕಣೆ. ಏ, ಚಿಕ್ಕ ಸ್ಕರ್ಟ್ ಅಲ್ಲ ಅಕ್ಕ, ಉದ್ದ ಇರೋದು. ಉದ್ದ ಸ್ಕರ್ಟಾ? ಓ, ಅವತ್ತು ನಾವು ರೋಡಲ್ಲಿ ನಡ್ಕೊಂಡು ಹೋಗುವಾಗ ಆ ಗಂಧರ್ವ ಸ್ಟೋರಲ್ಲಿ ಆ ಗೊಂಬೆಗಾಕಿ ನಿಲ್ಸಿದ್ರಲ್ಲ, ಆ ಥರದ್ದಾ? ಹಾ, ಅದೇ ಅದೇ. ನಿನಗ ತುಂಬಾ ಇಷ್ಟ ಆಗಿತ್ತಲ್ವಾ? ಹಾ, ತುಂಬಾ ಇಷ್ಟ ಆಗಿತ್ತು. ಆದ್ರೆ ಅದನ್ನ ನಾನು ದೂರದಿಂದ ನೋಡಿ ಖುಷಿ ಪಡ್ಬೇಕಷ್ಟೆ. ಅದನ್ನೆಲ್ಲ ಹಾಕೊಳಕ್ಕಾಗಲ್ಲ, ಅದೆಲ್ಲ ಕನ್ಸಿರುತ್ತಷ್ಟೆ. ಏನೇನೋ ಮಾತಾಡಿ ನನ್ನ ಸೀನ್ ಮೂಡ್ ಎಲ್ಲ ಹಾಳು ಮಾಡ್ಬೇಡ ನೀನು. ಸರಿ ಸರಿ, ಆಮೇಲೆ ಏನಾಯ್ತು? ಆಮೇಲೆ ಅಲ್ಲೊಂದು ದೊಡ್ಡ ಡೈನಿಂಗ್ ಟೇಬಲ್ ಇತ್ತು. ಅದ್ರ ಮೇಲೆ ಎಷ್ಟು ವೆರೈಟಿ ಫುಡ್ಸು. ನಮಗೆ ಸಾಕು ಅಂದ್ರು, ಅವರು ತಂದು ಬಡಿಸ್ತಿದ್ರು. ಎಷ್ಟು ಸಖತ್ತಾಗಿತ್ತು ಗೊತ್ತಾ? ಆದ್ರೆ ನೀನು ಹೇಳೋ ಥರ ನಿನ್ನ ಕನ್ಸಲ್ಲಿ ಅಷ್ಟೇ ಸಾಧ್ಯ ಕಣೆ. ಇದೆಲ್ಲ ನಾವು ಮಂಗಳ ಗ್ರಹಕ್ಕೆ ಹೋದ್ರೂ ನಡೆಯಲ್ಲ. ಅಕಸ್ಮಾತ್ ನಾವು ಹೋದ್ವಿ ಅನ್ಕೋ, ಈ ಮನೇಲಿ 3 ಜನ ಇದಾರಲ್ಲ, 3 ಸ್ಟಾರ್ಸ್, ಅವರು ನಮ್ಮನ್ನು ಅಲ್ಲಿಗೂ ಹುಡ್ಕೊಂಬಂದು ನಮಗೆ ಕೆಲಸ ಹೇಳ್ತಾರೆ. 3 ಅಲ್ಲ ಡಿಯರ್, 3+1. 3 ಇನ್ನೊಂದಾ? ಯಾರೇ ಅದು? ನಮ್ಮ ಮಹೇಶ್ವರಿನೇ ಮರ್ತ್ಬಿಟ್ಯಾ? ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ದೊಡ್ಡವ್ರನ್ನ ಹಾಗೆಲ್ಲ ಆಡ್ಕೋಬಾರ್ದು ಅಂತ. ದೊಡ್ಡವರು ದಡ್ರಾಗ ಆಡಿದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಅವ್ರು ಹೇಗಾದ್ರೂ ಆಡ್ಕೊಳ್ಳಿ, ಅವ್ರ ವಯಸ್ಸಿಗಾದ್ರೂ ಬೆಲೆ ಕೊಡ್ಬೇಕಲ್ವಾ? ಎಷ್ಟು ಬೆಲೆ ಕೊಡ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅತ್ತೆಗೆ ಎಷ್ಟು ವಯಸ್ಸಿರ್ಬೋದು? ಎನಿ ಐಡಿಯಾ? ಇದ್ಯಾವ ಪ್ರಶ್ನೆನೆ? ಅವ್ರ ವಯಸ್ಸು ಬಗ್ಗೆನೇ ನಂಗೆ ತುಂಬಾ ಕನ್ಫ್ಯೂಷನು. ಈಗ ನಮಗ್ ಬೈಯೋವಾಗ ಒಳ್ಳೆ 20 ವರ್ಷದ ಹುಡುಗಿಗಿರೋ ಜೋಶಲ್ಲಿ ಬೈದ್ ಬಿಡ್ತಾರೆ. ಅದೇ ಅವ್ರ ಮಕ್ಳು ಮುಂದೆ ಬಂದ ತಕ್ಷಣ ದಿಢೀರ್ ಅಂತ 70 ವರ್ಷ ಆಗ್ಬಿಡುತ್ತೆ ಅವ್ರಿಗೆ. ಬರೀ ಇದೇ ಆಯ್ತು ನಿಂದು ನಂದಿನಿ. ಈಗ ಅತ್ತೆ ಬಂದು ಬೈಯೋದ್ರೊಳಗಡೆ ಬೇಗ ಸಪ್ ಬಿಡಿಸಿ ಮುಗಿಸೋಣ. ಬಾ ಬಾ ನೋಡ್ಕ, ಹೋಗು ಚಟ್ನಿ ರುಬ್ಬು. ಸರಿ.
ಏನೇ ಮಾಡ್ಕೊಂಡೆ ಇರೋ ಹಂಗೆ ಮಾಡಬೇಡ. ಏನ್ ಮಾಡೋಣ, ನಾವು ಕನ್ಸ್ ಕಾಣೋದು ಈ ಮನೆಯವ್ರಿಗೆ ಮಾತ್ರ ಅಲ್ಲ, ಈ ಚಾಕೋಗೂ ಇಷ್ಟ ಇಲ್ಲ. ಅಮ್ಮ ಹಾ ಏನು ಇಲ್ಲೇ ಇದೀನಿ ಬಾ. ಅಮ್ಮ ತಗೊಮ್ಮ ಫೋನು. ತಾತ ಆವಾಗ್ಲಿಂದ ಫೋನ್ ಮಾಡ್ತಿದ್ದಾರೆ, ಕಟ್ ಮಾಡಿದ್ರೆ ತಿರ್ಗಾ ಮಾಡ್ತಾರೆ. ಏನ್ ಟಾರ್ಚರ್ ಅಮ್ಮ, ಗೇಮ್ ಆಡಕ್ಕೂ ಬಿಡಲ್ಲ. ಅದೇನ್ ಮಾತಾಡ್ಬಿಡು ಬೇಗ. ಹೌದಾ? ನೋಡಿ ಇದೆ ನಂದು ಹೊಸ ಕ್ಯಾಬಿನ್. ಹೊಸ ಜಾಬಿಗೆ ಜಾಯ್ನ್ ಆದ್ರಾ? ಇವತ್ತು ಫಸ್ಟೇ. ಅಬ್ಬಾ, ಏನು ಗೆಟಪ್ ಸೆಟಪ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಏನ್ ವಿಷಯ ಸರ್? ನಮ್ಮ ಅಕ್ಕ ಹೇಳಿದ್ಲಲ್ಲ, ಆ ಎಫೆಕ್ಟಾ? ಹೇಗಿವೆಲ್ಲ ಇಷ್ಟು ಬೇಗ? ಅದಕ್ಕೆ ಅಣ್ಣಂಗೆ ಹೇಳಿದ್ರು, ಅಣ್ಣ ಈ ಆಫೀಸ್ ನೋಡ್ಕೊಂತ ನನಗೆ ಹೇಳಿದ್ರು. ಮತ್ತೆ ಹೇಳ್ದವ್ರು ಯಾರು? ಈಶ್ವರಿ ಮೇಡಮ್. ಅವ್ರ ಮಾತಂದ್ರೆ ಅಷ್ಟು ಪವರ್ಫುಲ್. ಏಯ್, ನೀವಿಬ್ರು ಏನೇ ಮಾಡ್ತಾ ಇದ್ದೀರಾ ಇಲ್ಲಿ? ಅಮ್ಮ ಶಕ್ತಿ ಫೋನ್ ಮಾಡಿದಾರಮ್ಮ. ಹಾಯ್. ಅಮ್ಮ ಡಿಸ್ಟರ್ಬ್ ಮಾಡ್ಬೇಡ, ಹೋಗಮ್ಮ. ಏಯ್, ಡಿಸ್ಟರ್ಬ್ ಮಾಡ್ತಾ ಇರೋದು ನೀವಿಬ್ರು. ಅವ್ರು ಏನೇನ ಮಾತಾಡ್ಕೊಂಡು ನಿಮ್ಗೆ ಯಾಕ್ರೆ? ಇದೋಗೆ ಇದು ಎಜ್ಜಳು. ಬಾಯ್ ಶಕ್ತಿ. ಬಾಯ್ ಬಾಬಾ. ಆಫೀಸ್ ಎಲ್ಲ ಹೇಗಿದೆ? ಅಯ್ಯೋ, ತೋರ್ಸೋದೆ ಮರ್ತದೆ. ಒಂದ್ ನಿಮಿಷ. ಹಾ ತೋರಿಸಿ. ಜನನಿಯವ್ರೆ, ಕಾಣಿಸ್ತಿದ್ಯಾ? ಹೇಗಿದೆ ಹೊಸ ಆಫೀಸ್? ತುಂಬಾ ಚೆನ್ನಾಗಿದೆ. ಇನ್ಮೇಲೆ ಇದಕ್ಕೆಲ್ಲ ನಾನೇ ಇನ್ಚಾರ್ಜ್. ಆಲ್ ದ ಬೆಸ್ಟ್ ಶಕ್ತಿ. ಕೊನೆಗೂ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನಾಗಿ ಕೆಲಸ ಮಾಡೋ ಹಾಗಾಯ್ತು. ಥ್ಯಾಂಕ್ಸ್ ಜನನಿ. ಜನನಿ, ಇದೆಲ್ಲ ನಿಮ್ಮಿಂದನೇ. ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಅವ್ರು ನಿಮ್ಗೆ ಜವಾಬ್ದಾರಿ ಕೊಟ್ಟಿದಾರಲ್ಲ, ನೀವು ಕಷ್ಟಪಟ್ಟು ಒಳ್ಳೆ ಸಾಧನೆ ಮಾಡಬೇಕು. ನಿಮ್ಮನ್ನು ನೀವು ಪ್ರೂವ್ ಮಾಡಬೇಕು. ಖಂಡಿತ. ಜನನಿ, ನನ್ನ ಮೇಲೆ ಇಷ್ಟೊಂದು ಭರವಸೆ ಇಟ್ಟಿದ್ದಕ್ಕೆ ಥ್ಯಾಂಕ್ಸ್. ಇದರಲ್ಲಿ ಥ್ಯಾಂಕ್ಸ್ ಹೇಳೋ ಅಂಥದ್ದೇನಿದೆ? ಪರಸ್ಪರ ಭರವಸೆ ಇದ್ರೆ ತಾನೇ ಪ್ರೀತಿ. ಹೌದು ಜನನಿ, ಇಷ್ಟು ದಿನ ಬದುಕ್ತಿದ್ದೆ, ಈಗ ಜೀವಿಸ್ತಿದ್ದೀನಿ. ಎಲ್ಲದಕ್ಕೂ ಒಂದು ಅರ್ಥ ಕಾಣಿಸ್ತಿದೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಸರಿ, ಈಗಲೇ ಎಲ್ಲ ಥ್ಯಾಂಕ್ಸ್ ಹೇಳಿ ಖಾಲಿ ಮಾಡಬೇಡಿ. ಮುಂದೇನು ಸಾಧಿಸೋದು ತುಂಬಾನೇ ಇದೆ. ನೀವು ನಮ್ಮ ಜೊತೆಗಿದ್ರೆ ನಾನೆಲ್ಲನೂ ಸಾಧಿಸ್ತೀನಿ ಜನನಿ. ಈ ವಿಶ್ವಾಸ ಯಾವಾಗ್ಲೂ ಹೀಗೆ ಇರಲಿ ಶಕ್ತಿ. ಇದ್ದೇ ಇರುತ್ತೆ ಜನನಿ. ನೀವು ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರಾ? ಇಷ್ಟು ದಿನ ಅದಕ್ಕೆ ಬಿಟ್ರೆ ನಾನು ಊಟ ಮಾಡೋದ್ನೋ ಇಲ್ವೋ ಅಂತ ಯಾರು ಕೇಳೋರಿಲ್ಲ. ಈಗ ನೀವು ನನಗೋಸ್ಕರ ನನ್ನ ಪರವಾಗಿ ನಿಂತು ಅದಕ್ಕೆ ಹೇಳಿದ್ರಿ. ಅದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ. ನಾನು ನಿಮ್ಮ ಪರವಾಗಿ ನಿಮಗೋಸ್ಕರ ಯೋಚನೆ ಮಾಡಿದ್ದಲ್ಲ, ನಮಗೋಸ್ಕರ ಯೋಚನೆ ಮಾಡಿದೆ. ಇನ್ಮೇಲೆ ನಮಗೋಸ್ಕರ ನಾವೇ ತಾನೇ ಯೋಚನೆ ಮಾಡಬೇಕು. ಒಬ್ರಿಗೋಸ್ಕರ ಇನ್ನೊಬ್ರು ಇದೀವಿ ಅನ್ನೋ ಭಾವನೆ ಸಾಕು. ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗುತ್ತೆ. ಈಶ್ವರಿ. ಅಪ್ಪ ಹೇಳಪ್ಪ. ಅಮ್ಮನಿಗೆ ಮತ್ತೆ ಹುಷಾರಿಲ್ಲಮ್ಮ, ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದೀನಿ. ಹೌದಾ? ಏನಾಯ್ತಪ್ಪ? ಗೊತ್ತಿಲ್ಲಮ್ಮ. ಅಯ್ಯೋ, ಈಗ ಎಲ್ಲಿದ್ದೀರಾ ನೀವು? ಮಾಮೂಲಾಗಿ ತೋರಿಸ್ತೀವಲ್ಲ, ಅದೇ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದೀನಿ. ನೀನು ಈಗಲೇ ಬರ್ತೀಯೋ ಅಥವಾ ಎಲ್ಲ ಅಪ್ಪ, ಇವರು ನನ್ನ ಮಾತು ಕೇಳಿ ಆಮೇಲೆ ಹೊರಡ್ತೀನಪ್ಪ. ಸರಿ, ನೀನು ಅವನನ್ನು ಕೇಳಿ ಅವನು ಒಪ್ಕೊಂಡು ಆಮೇಲೆ ನೀನು ಹೊರಟು ಇಲ್ಲಿಗೆ ಬಂದು ಅವೆಲ್ಲ ಆಗಲ್ಲ ಬಿಡು. ಆ ರಾಕ್ಷಸ ನಿನ್ನನ್ನು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಕಾಲಿಡೋದಕ್ಕೆ ಬಿಡೋದಿಲ್ಲ. ನನ್ನ ಹಣೆ ಬರ ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡಮ್ಮ. ಅಪ್ಪ,
ಕೊಡಮ್ಮ, ನಾನು ಗೇಮ್ ಆಡಬೇಕು. ಅಕ್ಕ ಏನಾಯ್ತಕ್ಕ? ನಮ್ಮಮ್ಮಂಗೆ ಹುಷಾರಿಲ್ವಂತೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದಾರಂತೆ. ಅಪ್ಪ ಫೋನ್ ಮಾಡಿದ್ರು. ಮತ್ತೆ ಇಲ್ಲೇನ್ ಮಾಡ್ತಿದ್ಯಾ? ನಡಿ ಬೇಗ. ಅವ್ರು ಕಳಿಸ್ಬೇಕಲ್ವಾ ನಂದಿನಿ? ಅಯ್ಯೋ ಎಲ್ಲ ಕೆಲ್ಸನೂ ಮುಗ್ತಿದೆ ಅಕ್ಕ. ಒಗ್ಗರಣೆ ಒಂದು ಹಾಕ್ಬೇಕು ತಾನೆ. ಅದನ್ನ ನಾನು ಮಾಡ್ಕೋತೀನಿ, ನೀನ್ ನಡಿ. ಆದ್ರೂ ಅವರು ಅಯ್ಯೋ ಅಕ್ಕ, ನಾನ್ ಮಾತಾಡ್ತೀನಿ, ಬಾಕ ನೀನು. ನಡಿಲ್ಲ. ಸರಿಪ್ಪ, ನಾನು ಬಂದ್ಬಿಡ್ತೀನಿ. ಸ್ವಲ್ಪ ಹೊತ್ತು. ಬಾಬಾ ಒಂದು ನಿಮಿಷ. ಏನಮ್ಮ, ಏನಾಯ್ತು? ಅದು ಅಮ್ಮ. ಏಯ್, ಏನ್ರಿ ಅದು? ಯಾವುದೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಅಡ್ಡಗಟ್ಟು ತಡಿತಿದ್ದೀರಲ್ಲ ನೀವು. ತಡ್ದಿಲ್ಲ ಅಂದ್ರೆ ಹೋಗ್ಬಿಡ್ತಾರಲ್ಲ. ಅಮ್ಮ, ಏನಮ್ಮ, ಏನು ವಿಷಯ? ಬಾಬಾ, ಅಕ್ಕ ಅವ್ರ ತಂದೆ ಕಾಲ್ ಮಾಡಿದ್ರು. ಅವ್ರಮ್ಮ ಆಸ್ಪತ್ರೆಯಲ್ಲಿ ಇದಾರಂತೆ. ಓ, ಇದೇನು ಹೊಸ ವಿಷಯನಾ? ಅಮ್ಮ, ಏನಮ್ಮ? ಸರಿ, ಇದಕ್ಕೆ ಈಗ ನಾನು ಏನು ಮಾಡಬೇಕು ಅಂತ ಹೇಳ್ತೀಯಮ್ಮ ನೀನು? ಬಾಬಾ, ಪಾಪ ಇವರಮ್ಮ ಆಸ್ಪತ್ರೆಯಲ್ಲಿ ಇದಾರಲ್ವಾ, ಅಕ್ಕ ಹೋಗ್ಬೇಕಲ್ವಾ, ಕಳಿಸ್ಕೊಡಿ ಅಲ್ಲ. ಏ, ಅದಕ್ಕೆ ಇವಳು ಯಾಕೆ ಹೋಗ್ಬೇಕು? ಇವಳೇನು ದೊಡ್ಡ ಡಾಕ್ಟ್ರಾ? ಮಾಡೋಕೇನು ಕೆಲಸ ಇಲ್ವಾ? ಹೋಗಿ ಅಡುಗೆ ಮನೇಲಿ ಕೆಲಸ ಮಾಡಿ. ಅತ್ತೆ, ಅಡ್ಗೆ ಎಲ್ಲ ನಾವು ಮಾಡ್ಬಿಡಿದೀವಿ. ಒಗ್ಗರಣೆ ಒಂದು ಹಾಕ್ಬೇಕಷ್ಟೇ, ಅದು ರೇಣುಕಾ ಅಕ್ಕ ಹಾಕ್ತಾಳೆ. ಅದನ್ನ ನಾನು ಮಾಡ್ತೀನಿ. ಓಹೋ, ಎಲ್ಲ ಮೊದಲೇ ಮಾತಾಡಿಕೊಂಡು ತೀರ್ಮಾನ ಮಾಡಿದಿರಿ ಅಂತಾಯ್ತು. ಸರಿ, ಹೊರಡಮ್ಮ, ಬಾ, ಜೊತೆಗೆ ಹೋಗಿ ಬರೋಣ. ಏ, ನಾನು ಹೋಗೋದು ಬೇಡ ಅಂತ ಹೇಳಿಲ್ವೇನೋ? ನೀನೇನು ಹೋಗೋಣ ನಡಿ ಅಂತಿದ್ಯಾ? ಅತ್ತೆ ಹುಷಾರಿಲ್ಲ ಅಂತ ಕೇಳಿ ಮನಸ್ಸು ಕರಗೋಯ್ತಾ? ಅಮ್ಮ, ಆಸ್ಪತ್ರೆಗೆ ಇಲ್ಲಿಂದ ಹೋಗೋಕೆ 3 ರಿಂದ 4 ತಾಸು ಬೇಕು. ಅವಳು ಒಬ್ಳೇ ಹೋದ್ರೆ ಇವತ್ತು ಬರ್ತಾಳ, ನಾಳೆನೇ ಬರೋದು. ಸುಮ್ಮನೆ ನಾನು ಜೊತೆಗೆ ಹೋದ್ರೆ ಹಂಗೆ ಮುಖ ನೋಡ್ಕೊಂಡು ವಾಪಸ್ ಕರ್ಕೊಂಬರ್ಬೋದಲ್ಲ. ನೀನು ಹೇಳೋದು ಸರಿನೇ ಅಲ್ವೋ? ನಿನ್ಗಾಗ್ಲೇ ಫೋನ್ ಬಂದಿತ್ತಲ್ಲ, ಎಲ್ಲೇ ಹೋಗ್ಬೇಕು ಅಂತ ಇದ್ದಿ? ಅದು ನಾನು ಶೇಖರನ್ ಹೇಳ್ತೀನಿ ಬಿಡಮ್ಮ. ಹೊರಡಮ್ಮ, ಬಾ. ಅಪ್ಪ, ಅಮ್ಮಂಗೆ ಮತ್ತೇನಾಯ್ತಪ್ಪ? ಹೇಳದ್ದಲ್ಲಮ್ಮ, ಹುಷಾರಿಲ್ಲ ಅಂತ. ಡಾಕ್ಟ್ರೆ, ನಮ್ಮಮ್ಮಂಗೆ ಏನಾಗಿದೆ? ನಿಮ್ಮ ತಾಯಿ ಕಿಡ್ನಿ ಕೆಲಸ ಮಾಡೋದು ಸ್ವಲ್ಪನೇ ಡಿಕ್ಲೈನ್ ಆಗ್ತಾ ಇದೆ. ಅಮ್ಮ, ಅಪ್ಪ, ಏನಪ್ಪ ನೀನು? ಡಾಕ್ಟರ್ ಏನು ಹೇಳ್ತಿದ್ದಾರೆ? ನನ್ನಿಂದ ಯಾಕೆ ಈ ವಿಷಯ ಮುಚ್ಚಿಟ್ಟೆ ನೀನು? ನಮಗೆ ಗೊತ್ತಿರ್ಲಿಲ್ಲಲ್ಲಮ್ಮ. ಏನ್ ಡಾಕ್ಟ್ರೆ, ಕಿಡ್ನಿ ಕೆಲಸ ಮಾಡ್ತಾ ಇಲ್ವಾ? ಸರ್, ಪೂರ್ತಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ಸರ್. ಎಷ್ಟು ಡ್ಯಾಮೇಜ್ ಆಗಿದೆ, ಎಷ್ಟು ಕೆಲಸ ಮಾಡ್ತಿದೆ ಅನ್ನೋದು ಎಲ್ಲ ಬಯಾಪ್ಸಿ ಮಾಡಿದ್ಮೇಲೆ ಗೊತ್ತಾಗೋದು. ಅವಶ್ಯಕತೆ ಬಂದರೆ ಡಯಾಲಿಸಿಸ್ ಕೂಡ ಮಾಡಬೇಕಾಗತ್ತೆ. ಡಯಾಲಿಸಿಸಾ? ಅಪ್ಪ, ನೀನು ಹೆದರ್ಕೋಬೇಡಪ್ಪ. ಅಮ್ಮಂಗೇನು ಆಗಲ್ಲ, ಆರಾಮಾಗಿರು. ಮೇಲ್ ಹೋಗೋಕೆ ಸಿದ್ಧವಾಗಿದ್ದವನಿಗೆ ಭಯ ಏನಿಲ್ಲಮ್ಮ. ನನ್ನನ್ನು ಸೇರಿಸ್ಕೊಂಡೆ ಹೇಳ್ತಿರೋದು. ಅಪ್ಪ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇವ್ರಿಗೆ ಮೆಡಿಕೇಶನ್ ಶುರು ಮಾಡಿಬಿಡೋಣ. ಆದಷ್ಟು ಬೇಗ ಬಯಾಪ್ಸಿನೂ ಮಾಡಿಸ್ಬೇಕು. ಬೆಂಗಳೂರಲ್ಲಿರೋ ಯಾವುದಾದ್ರೂ ದೊಡ್ಡ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಬೆಂಗಳೂರು ಯಾತಕ್ಕೆ?
ಅಮೇರಿಕಕ್ಕೆ ಕರ್ಕೊಂಡು ಹೋಗ್ಬೋದು, ದುಡ್ಡು ಬೇಕಲ್ಲ. ಅಪ್ಪ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಪ್ಪ. ಈಗ ನಡಿ, ನಾವು ಹೊರಡೋಣ. ಬರ್ತೀವಿ ಡಾಕ್ಟ್ರೇ. ಇವರ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿಮ್ಮ. ಆಯಿತು ಅಮ್ಮ. ಅಮ್ಮ, ಟೈಮಿಗೆ ಮಾತ್ರೆ ತಗೊಳಮ್ಮ. ಬೇಗ ಹುಷಾರಾಗ್ಬಿಡ್ತೀಯ, ಹೆದರ್ಕೋಬೇಡ. ಓಹೋ, ನಿಂದು ಅಂತ ಒಂದು ಫೋನ್ ಬೇರೆ ಇದೆಯೋ? ಅದು ನಮ್ಮನೆಯವ್ರದ್ದೇ ಇನ್ನೊಂದು ಫೋನಪ್ಪ, ಈಗ ಇಟ್ಕೊ ಅಂತ ಕೊಟ್ಟರು. ಎಲ್ಲಿದ್ದಾನೆ? ಹೊರಗಡೆ ಕಾರಲ್ಲಿ ಕೂತಿದ್ದಾರೆ. ಅದೇ ಅಂದ್ಕೊಂಡೆ, ಪಾಪಿ ನಿನ್ನೊಬ್ಳನ್ನೇ ಹ್ಯಾಕ್ ಕಳಿಸ್ತಾನೆ ಅಂತ. ಒಂದು ನಿಮಿಷ ಅಪ್ಪ. ಹಲೋ, ಏನಾಯ್ತು? ಮುಗೀತು, 5 ನಿಮಿಷ ಬಂದ್ಬಿಟ್ಟೆ. ಮುಗ್ದಾದ್ಮೇಲೆ ಬರಬೇಕು ತಾನೆ, ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಅದು ಅಮ್ಮಂಗೆ ಔಷಧಿ ಕೊಡಿಸಿ. ನಾನಿಲ್ಲಿ ಎಲ್ಲ ಕೆಲಸ ಬಿಟ್ಟು ನಿನ್ಗೋಸ್ಕರ ಕಾಯ್ತಾ ಇರ್ಬೇಕಾ? ಬಾ ಬೇಗ. ನಾನಿಲ್ಲೆಲ್ಲ ನೋಡ್ಕೋತೀನಿ, ನೀನು ಹೊರಡಮ್ಮ. ಅಪ್ಪ ದುಡ್ಡಿದೆ ಅಲ್ವಾ ಅಪ್ಪ? ಇದೆಮ್ಮ, ನೀನು ಹೊರಡು. ಅಮ್ಮ ಟೈಮಿಗೆ ಸರಿಯಾಗಿ ಮಾತ್ರೆ ತಗೋ, ಚೆನ್ನಾಗಿ ಊಟ ಮಾಡಮ್ಮ. ಅಪ್ಪ ಏನೇ ಇದ್ರು ನನಗೆ ಫೋನ್ ಮಾಡು. ಮಾಡ್ತೀನಿ, ನೀ ಹೊರಡು. ಅಮ್ಮ ಬರ್ತೀನಮ್ಮ. ಆ ಮನೆಗೆ ಇವಳನ್ನ ಕೊಟ್ಟು ಅನ್ಯಾಯ ಮಾಡಿಬಿಟ್ಟೆ ಕಣೆ ನಾನು. ಅದಕ್ಕೆ ಏಹೇ ಸಾವಿತ್ರಿ, ಬಾ ಬಾ ಬಾ. ಏ ಅಲ್ಲ ಕೂತ್ಕೊಳ್ತೀಯ? ಇಲ್ಲಿ ಬಾ, ಇಲ್ಲಿ ಕೂತ್ಕೋ. ಅಯ್ಯೋ ಅತ್ಕಮ್ಮ, ನಿಮಗೆ ಸರಿ ಸಮನಾಗಿ ನಾನು ಕುತ್ಕೊಳಕ್ಕಾಗತ್ತಾ? ನೆಲ ತಣ್ಣಗಿದೆ, ಇಲ್ಲೇ ಕುತ್ಕೊತೀನಿ ಅತ್ಕಮ್ಮ. ಏನೇ ಹೇಳಿ ನನ್ನ ನರ್ಸ್ ಡ್ಯೂಟಿ ತಪ್ಸಿದ್ರು ನಿಮ್ಮನ್ನ ಭೇಟಿ ಆಗೋದು ತಪ್ಸೋದಿಲ್ಲ ನಾನು. ನಿಮ್ಮನೆ ಬಾಗಿಲಿಗೆ ಬರೋದೇ ಒಂದು ಸೌಭಾಗ್ಯ ಅತ್ಕಮ್ಮ. ನಿಮ್ಮನ್ನ ನೋಡಿದ್ರೆ ಇಂಗ್ಲೆಂಡ್ ಮಹಾರಾಣಿ ನೋಡ್ದಷ್ಟೇ ಖುಷಿ ಆಗುತ್ತೆ ನನಗೆ. ರೇಣುಕಾ, ಲೇ ರೇಣುಕಾ, ಯಾರು ಬಂದಿದ್ದಾರೆ ನೋಡು. ಅತ್ತೆ, ಅಮ್ಮ ಅಮ್ಮ ಇವಾಗ ಬಂದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಕಂದ, ನೀನ್ ಹೇಗಿದ್ಯಾ ಮಗಳೇ? ನಾನು ಚೆನ್ನಾಗಿದ್ದೀನಿ. ಇಲ್ಲಿ ಯಾಕೆ ಕೂತಿದ್ಯಾ? ಚೇತ್, ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೋಬೇಡ್ವೆ. ಹೋಗು, ಹೋಗಿ ನಿಮ್ಮ ಅಮ್ಮಂಗೆ ಟೀ ಮಾಡ್ಕೊಂಬ. ಅದೆಲ್ಲ ಏನು ಬೇಡ ಅದಕ್ಕೆ. ನಿಮ್ ಮಾತು ಕೇಳ್ತಾ ಇದ್ರೇನೆ ಮೃಷ್ಟಾನ್ನ ತಿಂದಂಗ ಆಗತ್ತೆ. ಅತ್ತೆ ತಗೊಂಡ್ಬರ್ತೀನಿ. ಅಮ್ಮ ಯಾವಾಗ ಬಂದ್ರಿ? ನಾನು ಈಗ ತಾನೇ ಬಂದೆಮ್ಮ. ಕಾಫಿ ಕುಡಿದ್ರಾ? ರೇಣುಕಾ ತರಕ್ ಹೋಗಿದ್ದಾಳಮ್ಮ. ಮತ್ತೆ ನೀನ್ ಹೇಗಿದೀಯಾ? ಬಂದಾಗಿಂದ ಬರೀ ನನ್ನ ಬಗ್ಗೆ ಹೇಳಿದ್ದೆ ಆಯ್ತು. ಚೆನ್ನಾಗಿದೀಯಾ? ಅಲ್ಲ ಕಣತ್ಕಮ್ಮ, ರಾಜರ ಮನೆಗೆ ಹೆಣ್ ಕೊಟ್ಟಿದ್ದೀನಿ. ನನಗೇನ್ ಕಡಿಮೆ ಆಗಿದೆ, ನಾನು ಚೆನ್ನಾಗೇ ಇದ್ದೀನಿ. ಸರಿ, ನಿನ್ ಸೊಸೆ ಹೇಗಿದ್ದಾಳೆ? ಅಯ್ಯೋ ಏನ್ ಹೇಳಿ ಅತ್ಕಮ್ಮ, ನನ್ ಗಂಡ ಹೋದ್ಮೇಲೆ ಎಲ್ಲ ನಾನೇ ನೋಡ್ಕೊತಾ ಇದ್ದೆ. ಸೊಸೆ ಬಂದ್ಮೇಲೆ ನನ್ನ ಮಗ ಅವಳು ಸೇರ್ಗಿಡ್ಕೊಂಡೇ ತಿರ್ಕೊಂಡು ನಿಂತವನೆ. ಏನ್ ಹೇಳಿದ್ರು ಕೇಳೋದಿಲ್ಲ ಅಂತೀನಿ. ಅಯ್ಯೋ, ಅವಳು ಬಾಯಿ ಬೊಂಬಾಯಿ. ಸ್ವಲ್ಪ ಮಾತಾಡ್ತಾಳ ಅವಳು. ನಾನು ನಿನ್ಗೆ ಅವತ್ತೇ ಹೇಳಿದ್ದೆ, ಗಂಡು ಮಕ್ಕಳನ್ನ ಹದ್ಬಸ್ತಲ್ಲಿ ಇಟ್ಕೋಬೇಕು ಅಂತ. ನೀನ್ ಹಾಗೆ ಮಾಡಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಾ? ಅದಕ್ಕೆ ಅವತ್ತು ನಿಮ್ಮಂತ ದೊಡ್ಡವ್ರ ಮಾತು ಕೇಳಬೇಕಾಗಿತ್ತು. ಈಗ ನೋಡಿ, ನಿಮ್ಮಂತವ್ರ ಮಾತು ಕೇಳಬೇಕು ಅಂತಾನೆ ವಾರಕ್ಕೊಂದ್ಸತಿ ಓಡ್ ಬರ್ತಾ ಇದ್ದೀನಿ ನಿಮ್ಮ ಮನೆಗೆ.
ಆ ಗಾದೆ ಮಾತೆಲ್ಲ ಬಳಸಿ ಹೇಳ್ತಿರಲ್ಲ, ಆ ಮಾತೆಲ್ಲ ನೇರ ಮನಸ್ಸಿಗೆ ನಾಟುತ್ತೆ ಅದಕ್ಕೆ. ಬನ್ನಿ ಬನ್ನಿ ಬನ್ನಿ, ನಿಮ್ಮನ್ನ ನೋಡ್ತಾ ಇದ್ರೆ ಮೈಸೂರು ಮಹಾರಾಜನ್ ನೋಡ್ದಂಗೆ ಖುಷಿ ಆಗುತ್ತೆ ನನಗೆ. ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನೋಡಂಗಿದ್ದೀವಿ ನೋಡಿ. ಈಶ್ವರಿ ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀರಮ್ಮ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅಮ್ಮ ಹೇಗಿದ್ದಾರೆ? ಇವಾಗ ಪರವಾಗಿಲ್ಲ ನಂದಿನಿ. ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ರಿ? ಇವಳಮ್ಮ ಇವಾಗ್ಲೋ ಅವಾಗ್ಲೋ ಶಿವನ್ ಪಾದ ಸೇರ್ತಾಳೆ, ಮಗಳ ಮುಖ ನೋಡ್ಬೇಕು ಅಂತಿದ್ಲು. ಇವಳ ಮುಖ ನೋಡಿದ ತಕ್ಷಣ ಅವಳ ಆರೋಗ್ಯ ಸರಿ ಹೋಗ್ಬಿಡ್ತಾ? ಅಯ್ಯೋ ಹಾಗೇನಿಲ್ಲಮ್ಮ, ಸುಮ್ಮನೆ ಆಸ್ಪತ್ರೆಗೆ ತೋರ್ಸೋಕು ಅಂತ ಬಂದಿದ್ರು. ಅನ್ಕೊಂಡೆ ಇವಳಿಗೆ ಇದೇ ಕೆಲಸ ಆಗೋಯ್ತು, ಆಸ್ಪತ್ರೆಗೆ ಹೋಗೋದು ಬರೋದು, ಹೋಗೋದು ಬರೋದು. ಇರೋ ಹಾಗಿದ್ರೆ ನೆಟ್ಟಿಗಿರ್ಬೇಕು, ಇಲ್ಲ ಅಂದ್ರೆ ಹೋಗ್ತಾ ಇರ್ಬೇಕು.